ಶಶಿಕಲಾ ಜೊಲ್ಲೆ. ಮನೆ ಅಧ್ಯಕ್ಷ ಮಾನ್ಯ ಸಚಿವರು ಹೇಳಿದ ಹಾಗೆ ಕೊಠಡಿ ಸಮಸ್ಯೆ ಇಲ್ಲ, ಬೋಧಕರ ಸಮಸ್ಯೆಯಲ್ಲಿ ಕಳೆದ ವರ್ಷನೂ ಸಹ ಅದಲ್ಲಮ್ಮ BSc ಮತ್ತು BCA ಕೋರ್ಸ್ ಹೊಸದಾಗಿ ಕೊಟ್ಟಿದ್ದಾರೆ ಅಧ್ಯಕ್ಷ. ಆದ್ರೆ ಕೋರ್ಸ್ ಕೊಟ್ಟು ಅಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋ ವಿಚಾರದಲ್ಲಿ ಆಯ್ಕೆ ವಿಚಾರದಲ್ಲಿ ಕೋರ್ಟ್ನಲ್ಲಿ ಇದೆ ಅಂತ ಸಬ್ಜೆಕ್ಟ್ ಬಂದಿದೆ. ಕೋರ್ಟ್ನಲ್ಲಿ ಇರೋದ್ರಿಂದ ಅಲ್ಲಿಗೆ ಯಾವುದೇ ರೀತಿ ಶಿಕ್ಷಕರು ಕೊಟ್ಟಿಲ್ಲ. ಮುಂದುವರೆದು ಅಡ್ಮಿಷನ್ ಮಾಡ್ಕೊಬಿಟ್ಟಿದ್ದಾರೆ ಪ್ರಾಂಶುಪಾಲರು. ನಮ್ಮನ್ನು ಸಹ ಕಾಲೇಜು ಸಮಿತಿ ಅಧ್ಯಕ್ಷ ಇದ್ದ ನಾವು ಮತ್ತು ಸದಸ್ಯರನ್ನು ಕರೆದಿದ್ದಾರೆ. ಅವ್ರಿಗೆ ಟೀಚಿಂಗ್ ಬೋಧಕರಿಗೆ ಸ್ಯಾಲರಿ ಕೊಡಕ್ಕೆ ದುಡ್ಡಿಲ್ಲ ಅಂತ ಸಂದರ್ಭದಲ್ಲಿ ನಾವೇ ದಾನಿಗಳು ಹಿಡಿದು 1 ವರ್ಷ ಮೇಂಟೈನ್ ಮಾಡಿಸಿದ್ವಿ ಅಧ್ಯಕ್ಷ. ಅದನ್ನ ಮುಂದಕ್ಕೆ ಏನ್ ಮಾಡಬೇಕು ಅಂತ ಸಚಿವರು ತುಂಬಾ ಅದನ್ನ ಒಂದು ಉತ್ತರದ ಮುಖಾಂತರ ಹೇಳಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುವಂತ ಒಂದು ವ್ಯವಸ್ಥೆನ ಮಾನ್ಯ ಸಚಿವರು ಮಾಡಬೇಕು. ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕಲ್ ವಿಚಾರದಾಗ ಹೇಳಿದ್ರು ನಿಜ, ಮಧ್ಯದಲ್ಲಿ ಪಾಲಿಟೆಕ್ನಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜು ಮಧ್ಯದಲ್ಲಿ ಬೈಫರ್ಗೇಷನ್ ಮಾಡಿ ಕಾಂಪೌಂಡ್ ಹಾಕಿದ್ದಾರೆ. ಆದರೆ ಮೂಲ ಪಾಲಿಟೆಕ್ನಿಕಲ್ ಪ್ರಾರಂಭ ಸಂದರ್ಭದಲ್ಲಿ ಒಂದು ನಕ್ಷನಲ್ಲಿ ರೆವಿನ್ಯೂ ನಕ್ಷನಲ್ಲಿ ನೀವು ವಿಚಾರ ಹೇಳಿ ರಸ್ತೆ ಪಾಯಿಂಟ್ ಆಯ್ತಲ್ಲ ನೋಡಿ. ಎಲ್ಲ ಜಾಸ್ತಿ ಟೈಮ್ ಕೊಡಿ. ಫಸ್ಟ್ ಟೈಮ್ ಅಂತಲ್ಲಿ ನೀವು ಫಸ್ಟ್ ಎಲ್ಲ ಕೇಳಿದಿರಿ, ಮತ್ತೆ ನೀವು ಸರ್ವೆ ಟೈಮ್ ಇದನ್ನಲ್ಲಿ ಚರ್ಚೆ ಮಾಡಿ ಆಗ್ತದ ತಾಂತ್ರಿಕ. ಈಗ ನೀವು ಫಸ್ಟ್ ಹೇಳಿದ ಉತ್ತರಕ್ಕೂ ಇನ್ನೇನಾಗಬೇಕು ಕೇಳಿ. ಸಮಸ್ಯೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಆಯ್ತು, ಅವ್ರ ಕೆಚ್ಚಲ ಕೂತು ಮಾತಾಡಿ ಏನಾಗಬೇಕಿಲ್ಲ ಕೆಲಸ ಮಾಡಿಸ್ಕೊಳ್ಳಿ. ಅವ್ರ ಕರೆಸಿ ಮಾತಾಡಿ. ಅವ್ರೆ ಮಧ್ಯದಲ್ಲಿ ರೋಡ್ ಇಲ್ಲ ಅಧ್ಯಕ್ಷ, ಅದಕ್ಕೆ ಹೇಳಿದ್ರಲ್ಲ ರಸ್ತೆ ಇದೆ, ಅದಕ್ಕೆ ಸ್ಥಳೀಯರು ರೈತರು ಓಡಾಡಕ್ಕೆ ರಸ್ತೆ ಇಲ್ಲ, ಪಕ್ಕದಲ್ಲಿ ರಸ್ತೆ ಬಿಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಯ್ತು, ಇಲ್ಲಿ ಅದು ಅರ್ಥ ಆಗ್ತದ. ಆ ಮ್ಯಾಪ್ ತಗೊಂಡು ಕೂತ್ಕೊಂಡ್ರೆ ಮಾಡಿ ಅಲ್ಲಿ ಕೆಲಸವನ್ನು ಕೆಚೇರಿಯಲ್ಲಿ ಕೂತು ಮಾಡಿಸಿ. ಎರಡು ಸಂಸ್ಥೆಗಳ ಮಧ್ಯೆ ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ದಾರೆ. ಈಗ ತಮಗೆ ಗೊತ್ತಿದೆ, ಈಗ ಮಧ್ಯದಲ್ಲಿ ರಸ್ತೆಗಳು ಮಾಡಿದಾಗ ಏನು ಪರಿಣಾಮ ಆಗ್ಬೋದು ಎರಡು ಸಂಸ್ಥೆಗಳ ಮಧ್ಯೆ ಅಂತಕ್ಕಂಥದ್ದು. ನಾನು ಆತ ಕೇಳ್ತಿಲ್ಲ, ಅದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿದೆ. ಮಧ್ಯದಲ್ಲಿ ನಕ್ಸಲ್ ರಸ್ತೆ ಇದೆ, ಅದನ್ನ ಹೊರತುಪಡಿಸಿ ಬಾರ್ಡರ್ ಸೈಡ್ ರಸ್ತೆ ಮಾಡಕ್ಕೆ ಅಂದ್ಬಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಮಂಜು ಎಸ್ಟಿ ಅವರೇ, ಇಲ್ಲಿ ನೀವು ನಿಂತ್ಕೊಂಡು ಇಲ್ಲಿ ಈ ರಸ್ತೆ ಕೈಯಲ್ಲಿ ಆಕ್ಷನ್ ಮಾಡಿದ್ರೆ ಇವರಿಗೆ ಅರ್ಥ ಆಗುದಿಲ್ಲ. ಇನ್ನು ಅವರು ಸೈಂಟಿಸ್ಟು ಅಲ್ಲ, ಇದು ಅರ್ಥ ಮಾಡಿ. ನಾನು ಹೇಳಿದ ಇಷ್ಟೇ ಕೇಳಿ. ನಿಮ್ಮ ಈ ಮ್ಯಾಪ್ ಅನ್ನು ತಗೊಂಡು ಹೋಗಿ ಅವ್ರ ಕೆಚಲ್ಲಿ ಕೂತ್ಕೊಂಡು ಅಲ್ಲಿ ಕರೆಕ್ಟ್ ತೋರಿಸಿ ಅದಕ್ಕೆ ಅಲ್ಲಿಂದ ಒಂದು ಆದೇಶ ಮಾಡಿಸಿ. ಅಷ್ಟೇ ಮಾತ್ರ ನಿಮ್ಗೆ ಕೆಲಸ ಆಗ್ತದೆ. ಸುಮ್ಮನೆ ಮಾತಾಡಿದ್ರೆ ನಿಮ್ಗೆ ಸಮಾಧಾನ ಆಗ್ಬೋದು. ನಾನು ಮಾತಾಡಿದ್ರೆ ಅಂತ ಹೇಳಿ ಇಷ್ಟು ಪೇಪರ್ಲಿ ಬರುದೂ ಇಲ್ಲ ಇಷ್ಟೆಲ್ಲ ಮಾತಾಡಿದ್ರೆ. ಆದ ಕಾರಣ ಅಲ್ಲಿ ಜನ ಅರ್ಥನೂ ಕೂಡ ಆಗುದಿಲ್ಲ. ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಕ್ಕಿದೆ, ಇನ್ನು ಮುಂದಕ್ಕೆ ಏನ್ ಬೇಕು ಅವರ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿ ಬಗೆಹರಿಸಿ. ನಿಮ್ಗೆ ಅದರ ವಿಶೇಷ ಕಾಳಜಿ ಇದ್ದಲ್ಲಿ. ಈಗ ಮಾನ್ಯ ಅಧ್ಯಕ್ಷರೇ, ಅತಿಥಿ ಉಪನ್ಯಾಸಕರ ಬಗ್ಗೆ ಕೇಳಿದ್ರು. ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸಮಸ್ಯೆ ಇದೆ. ನಾವು ಹೊಸದಾಗಿ ಕೆಲವು ಕೋರ್ಸ್ಗಳನ್ನ ಪ್ರಾರಂಭ ಮಾಡಿದ್ವಿ. 11-15 ಜನಕ್ಕಿಂತ ಹೆಚ್ಚು ದಾಖಲಾತಿ ಆದಾಗ ಅಲ್ಲಿ ನಾವು ಗೆಸ್ಟ್ ಫ್ಯಾಕಲ್ಟಿ ಕೊಡುವಂತ ವ್ಯವಸ್ಥೆ ಇದೆ. ಮೊನ್ನೆ ನಮಗೆ ಹೈಕೋರ್ಟ್ ಅಲ್ಲಿ UGC ಕ್ವಾಲಿಫೈಡ್ ಇರೋನ್ ಮಾತ್ರ ಗೆಸ್ಟ್ ಫ್ಯಾಕಲ್ಟಿ ತಗೋಬೇಕು ಅಂತಕ್ಕಂಥ ಒಂದು ಸಮಸ್ಯೆ ಬಂತು. ಸುಮಾರು ನಾನ್ ಕ್ವಾಲಿಫೈಡ್ UGC ಕ್ವಾಲಿಫಿಕೇಶನ್ ಇಲ್ಲದೆ ಇರತಕ್ಕಂಥ 5,500 ಜನ ಗೆಸ್ಟ್ ಫ್ಯಾಕಲ್ಟಿ ಹೊರಗೆ ಹೋಗ್ತಕ್ಕಂಥ ಸಂದರ್ಭ ಒದಗಿ ಬಂತು. ನಾವು ಅದಕ್ಕೆ ಇವೆಲ್ಲ ಗೊಂದಲ ಇದ್ದಾಗ ಹಿಂದೆ ಹೋದ ವರ್ಷ ಇದ್ದಂತ ಗೆಸ್ಟ್ ಫ್ಯಾಕಲ್ಟಿಯನ್ನ ನಾವು ಈ ವರ್ಷ ಮುಂದುವರ್ಸೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಈಗ ಒಂದು ಕಡೆ ಕೋರ್ಟ್ ಅಲ್ಲಿ ಸ್ಟೇ ಕೊಡ್ತಾರೆ, ನಾವು ಮತ್ತೆ ಕೌನ್ಸಿಲಿಂಗ್ ಮಾಡಕ್ ಹೋದ್ವಿ UGC ಕ್ವಾಲಿಫೈಡ್ ಇರೋರಿಗೆ. ಅಲ್ಲಿ ಏನಾಯ್ತು, ಮತ್ತೆ ಅದಕ್ಕೆ ಧಾರವಾಡ ಕೋರ್ಟ್ ಅಲ್ಲಿ ಸ್ಟೇ ಬಂತು, ಇಲ್ಲಿ ನಮ್ಮ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಸ್ಟೇ ಬಂತು. ಈಗ ಒಂದು ಕಡೆ ವೆಕೇಟ್ ಆಗಿದೆ. ಈಗ ಏನಾಗಿದೆ, ಹಿಂದೆ ಇದ್ದಂಥವ್ರು ಮುಂದುವರಿಸಿದಾಗ ಕೆಲವು ಕಡೆ ವರ್ಕ್ ಲೋಡ್ ಕಮ್ಮಿ ಆಗಿ ಅಲ್ಲಿ ಸಮಸ್ಯೆ ಆಗಿದೆ, ಕೆಲವು ಕಡೆ ವರ್ಕ್ ಲೋಡ್ ಕ್ರಿಯೇಟ್ ಆಗಿ ನಾವು ಅಲ್ಲಿ ಹೊಸದಾಗಿ ತಗೊಳಕ್ಕೆ ಅವಕಾಶ ಆಗಲಿಲ್ಲ, ಕೌನ್ಸಿಲಿಂಗ್ ಮಾಡಕ್ಕೆ ಅವಕಾಶ ಆಗಲಿಲ್ಲ. ಇದೊಂದು ರೀತಿ ಗೊಂದಲ ಆಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನ ನಾವು ನಿವಾರಣೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆಡಿಟೋರಿಯಂ ಬಗ್ಗೆ ಕೇಳಿದ್ರು, ಅವ್ರು ಹೇಳಿದಾಗ ಚುಕ್ಕೆ ಗುರುತಿನ ಸಂಖ್ಯೆ 186 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಲ್ಲಿ ಕೇಳಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿಪ್ಪಾಣಿ ಹೊಸ ತಾಲೂಕು ಆಗಿರೋದ್ರಿಂದ ಅದು ಸಮುದಾಯ ಆರೋಗ್ಯ ಕೇಂದ್ರ ಇದೆ, ಅದನ್ನು ತಾಲೂಕು ಆರೋಗ್ಯ ಕೇಂದ್ರವನ್ನಾಗಿ ಮಾರ್ಪಾಡು ಮಾಡಬೇಕು ಮತ್ತು 30 ಬೆಡ್ ಹಾಸ್ಪಿಟಲ್ನ 100 ಬೆಡ್ಗೆ ಏರಿಸಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ ಮತ್ತು ಕ್ವಶನ್ ಅನ್ನು ಕೂಡ ಕೇಳಿದ್ದೇನೆ ಅಧ್ಯಕ್ಷೆ. ಆದರೆ ಈ ಬಾರಿ ಸಚಿವರು ಇದನ್ನೆಲ್ಲಾನು ಕೂಡ ಮಾಡಬೇಕಾಯ್ತು ಅಂತಂದರೆ ಅದಕ್ಕೆ 40 ಕೋಟಿಗಳ ಅನುದಾನ, ಆಮೇಲೆ ಮಾನವ ಸಂಪನ್ಮೂಲಕ್ಕಾಗಿ 7.95 ಕೋಟಿಗಳ ಅನುದಾನ ಅವಶ್ಯಕತೆ ಇದೆ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷೆ. ಅದನ್ನು ಹೊರತುಪಡಿಸಿ 59 ಹೊಸ ತಾಲೂಕುಗಳಾಗಿದ್ದಾವೆ. ಇದನ್ನೆಲ್ಲಾನು 100 ಬೆಡ್ಗಳಾಗಿ ಪರಿವರ್ತನೆ ಮಾಡಬೇಕು ಅಂದರೆ 2,360 ಕೋಟಿ ರೂಪಾಯಿ
ಬಿಲ್ಡಿಂಗಿಗಾಗುತ್ತೆ ಮತ್ತು ಮಾನವ ಸಂಪನ್ಮೂಲಕ್ಕಾಗಿ 469 ಕೋಟಿ ವಾರ್ಷಿಕ ಅನುದಾನ ಇದೆ ಅಂಥೇಳಿ ಇದೆಲ್ಲನೂ ವಿಸ್ತಾರವಾಗಿ ಕೊಟ್ಟು ಇದಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷ. ಹಾಗಾಗಿ ನಾನು ತಮ್ಮ ಮೂಲಕ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನನ್ನ ನಿಪ್ಪಾಣಿ ಕ್ಷೇತ್ರ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥ ಕ್ಷೇತ್ರ, ಆಕ್ಸಿಡೆಂಟ್ಗಳು ತುಂಬ ಆಗ್ತದೆ ಅಧ್ಯಕ್ಷ. ಈ 2022ರಿಂದ 25ರವರೆಗೆ ನೋಡಿದಾಗ ಸುಮಾರು 4,000 ಆಕ್ಸಿಡೆಂಟ್ಗಳು ಅಲ್ಲಿ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಕೋವಿಡ್ ಡಿಲಿವರಿಗಳು ಕೂಡ 4 ವರ್ಷದ ಒಂದು 22ರಿಂದ 25 ತನಕ ನೋಡಿದಾಗ 3,000 ಡಿಲಿವರಿಗಳು ಕೂಡ ಆಗಿದ್ದಾವೆ ಅಧ್ಯಕ್ಷ. ಹಾಗಾಗಿ ಹೊರ ರೋಗಿಗಳ ಚಿಕಿತ್ಸೆ ಸುಮಾರು 11,000 ಮೇಲ್ಪಟ್ಟು ಆಗ್ತಾ ಇದೆ. ಹಾಗಾಗಿ ಇದು ಬಹಳಷ್ಟು ಮಹತ್ವದ ವಿಷಯ ಆಗಿದೆ. ಮತ್ತು ನೀವು ಹೇಳ್ತೀರಿ ಸರ್ಕಾರದಲ್ಲಿ ಯಾವುದೇ ಫಂಡಿನ ಕೊರತೆ ಇಲ್ಲ, ಯಾವ ರೀತಿಯೂ ಕೂಡ ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೀರಿ. ಆದರೆ ಇದು ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದ್ರ ಬದಲಾಗಿ ತಮ್ಮ ಮೂಲಕ ವಿನಂತಿ ಮಾಡ್ಕೋತೇನೆ, ಎಷ್ಟು ದಿನಗಳವರೆಗೆ ಇದನ್ನು ಅಪ್ಗ್ರೇಡ್ ಮಾಡ್ತೀರಿ ಅಂತಕ್ಕಂಥ ಸ್ಪಷ್ಟವಾದ ಉತ್ತರವನ್ನು ಸಚಿವರು ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಶ್ರೀಮತಿ ಜೊಲ್ಲೆ ಅವರು ಪ್ರಶ್ನೆಗೆ ಉತ್ತರ ನಾನು ಎಲ್ಲವನ್ನು ಕೂಡ ಮಾಹಿತಿಯನ್ನು ಇಟ್ಟಿದ್ದೇನೆ. ಈಗ ಹೊಸ ತಾಲೂಕುಗಳು ಎಲ್ಲ ಕಡೆ ಅವ್ರಿಗೆ ಹೊಸ ತಾಲೂಕು ಆಸ್ಪತ್ರೆ ಆಗಬೇಕು ಅಂತ ಬೇಡಿಕೆ ಎಲ್ಲ ಕಡೆಯಿಂದ ಬರ್ತಾ ಇದೆ. ಈ ಹೊಸ ತಾಲೂಕುಗಳಲ್ಲಿ ಸುಮಾರು 12 ತಾಲೂಕುಗಳಲ್ಲಿ ಹೊಸ ತಾಲೂಕುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರನೂ ಕೂಡ ಇಲ್ಲ. ಕೇವಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂಥ 12 ಹೊಸ ತಾಲೂಕುಗಳಿದೆ. ಇನ್ನು ಉಳಿದಿರೋ ಹೊಸ ತಾಲೂಕುಗಳಲ್ಲಿ ಈ ಥರ CHCಗಳೆಲ್ಲ ಇದೆ. ಸೊ ಎಲ್ಲರೂ ಕೂಡ ಸಹಜವಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ. ಆದರೆ ಒಂದು ತಾಲೂಕು ಆಸ್ಪತ್ರೆ ಆಗಬೇಕಾದ್ರೆ ಅದಕ್ಕೂ ಕೂಡ ಕೆಲವು ಮಾನದಂಡಗಳು ಇದೆ, ಜನಸಂಖ್ಯೆ ಮತ್ತು ಎಲ್ಲವನ್ನು. ಯಾಕಂದ್ರೆ ತಾಲೂಕನ್ನು ನಾವು ಕಂದಾಯ ಒಂದು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ತಾಲೂಕು ಮಾಡ್ಕೊಂಡಿರ್ತಾರೆ. ಅದರಿಂದ ಪ್ರತಿಯೊಂದು ತಾಲೂಕಿಗೂ ಕೂಡ ತಾಲೂಕು ಆಸ್ಪತ್ರೆ ಅವಶ್ಯಕತೆ ಇದೆಯಾ ಅಲ್ವಾ ಅದನ್ನು ನೋಡಬೇಕಾಗ್ತದೆ, ಅದನ್ನು ಪರಿಶೀಲನೆ ಮಾಡೋಣ. ಆದರೆ ಇದು ನಾವು ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಮಾನ್ಯ ಸಭಾಧ್ಯಕ್ಷರೇ, ಎಲ್ಲ ಒಮ್ಮೆನೇ ಮಾಡೋಕ್ಕಾಗೋದಿಲ್ಲ. ನಾವು ಕಳೆದ ಬಾರಿನೂ ಕೂಡ ಸುಮಾರು 9 ತಾಲೂಕು ಆಸ್ಪತ್ರೆಗಳು ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಈ ವರ್ಷನೂ ಕೂಡ ನಾವು ಕೆಲವು ಪ್ರಪೋಸಲ್ಸ್ ಇಡ್ತಾ ಇದ್ದೀವಿ ನಮ್ಮ ಬಜೆಟ್ನಲ್ಲಿ. ಏನು ಬರ್ತದೆ ನೋಡೋಣ, ಯಾಕಂದರೆ ಬಜೆಟ್ ಪ್ರಕಟಣೆ ಆದಮೇಲೆ ಅದು ಗೊತ್ತಾಗ್ತದೆ. ಆದರೆ ನಾವು ಇದನ್ನು ಖಂಡಿತವಾಗಿಯೂ ಯಾವಾಗ ಸಾಧ್ಯ ಆಗುತ್ತೆ ನೋಡಿಕೊಂಡು ಆದ್ಯತೆ ಮೇರೆಗೆ ಎಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅದನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ತೀವಿ. ಮತ್ತು ತಾವು ಹೇಳಿದಾಗೆ ಈಗ 30 ಬೆಡ್ಡಿನ MCH ಆಸ್ಪತ್ರೆ ಕೂಡ ನಿಮ್ಮಲ್ಲಿದೆ. ಆದ್ದರಿಂದ ನಾನು ಈ MCH ಆಸ್ಪತ್ರೆಯಲ್ಲಿ ಎಷ್ಟು ಹೆರಿಗೆಗಳಾಗ್ತಾ ಇದೆ ಮತ್ತು ಯಾವ ಪ್ರಮಾಣದಲ್ಲಿ ಅಲ್ಲಿ ಬೆಡ್ ಆಕ್ಯುಪೆನ್ಸಿ ಇದೆ ಅದನ್ನೆಲ್ಲ ನೋಡಿಕೊಂಡು ಬೇಕಾದರೆ ನಾವು MCH ಆಸ್ಪತ್ರೆ ಹೆಚ್ಚು ಹೆರಿಗೆಗಳಿದ್ರೆ ಅದನ್ನು ಮೇಲ್ದರ್ಜೆಗೇರಿಸಿ ಇನ್ನೂ ಒಂದು 30 ಬೆಡ್ಡು ಅಥವಾ 70 ಬೆಡ್ಡು ಸೇರಿಸ್ತಕ್ಕಂಥದ್ದಕ್ಕೂ ಕೂಡ ಒಂದು ಪ್ರಪೋಸಲ್ ಯೋಚನೆ ಮಾಡ್ಬೋದು. ಸೊ ಅದನ್ನು ಪರಿಶೀಲನೆ ಮಾಡಿ ನಾನು ಅವರಿಗೆ ಅದರ ಬಗ್ಗೆ ಒಂದು ಮಾನದಂಡಗಳ ಪ್ರಕಾರ MCH ಅಲ್ಲಿ ಹೆಚ್ಚಿನ ಹೆರಿಗೆಗಳಾಗ್ತಾ ಇದ್ರೆ ಅದನ್ನು ಮೇಲ್ದರ್ಜೆಗೇರಿಸ್ತಕ್ಕಂಥ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಒಂದು ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನೀವು ಬಹಳಷ್ಟು ಜನರ ಬಗ್ಗೆ ಕಾಳಜಿಯನ್ನು, ನಮ್ಮ ಇಲಾಖೆ ಬಗ್ಗೆ ಕಾಳಜಿಯನ್ನು ವಹಿಸಿದ್ದೀರಾ ಮತ್ತು ಅದರ ಬಗ್ಗೆ ಚೆನ್ನಾಗಿ ಯೋಚನೆಯೂ ಮಾಡ್ತೀರಾ ಸಚಿವರೇ. ಆದರೆ ಇಲ್ಲಿ MCHನಲ್ಲೂ ಕೂಡ ನನಗೆ ಕೆಲವೊಂದು ಉಪಕರಣಗಳ ಕೊರತೆ ಇದೆ, ಡಾಕ್ಟರ್ಸ್ ಕೊರತೆ ಇದೆ, ಆಮೇಲೆ ನರ್ಸ್ಗಳ ಕೊರತೆ ಇದೆ, ಸ್ಟಾಫ್ಗಳ ಕೊರತೆ ಇದೆ. ಅದನ್ನು ಕೂಡ ನೀವು ಒಂದು ಸ್ವಲ್ಪ ಗಮನ ಕೊಟ್ಟು ಅದನ್ನು ಅಪ್ಗ್ರೇಡ್ ಮಾಡೋದಿದ್ರೆ ಅದನ್ನು ಕೂಡ ತಾವು ಮಾಡ್ಬೋದು ಅಂಥೇಳಿ ಹೇಳ್ಕೊತಾ ಇದ್ದೀನಿ. ಬಟ್ ಅದು NH ಹೈವೇ ಪಕ್ಕ ಇರೋದ್ರಿಂದ ಅಲ್ಲಿ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಪ್ರಯಾರಿಟಿ ಬೇಸ್ ಮೇಲೆ ನಿಪ್ಪಾಣಿನ ಅಪ್ಗ್ರೇಡ್ ಮಾಡಬೇಕು, ನಮ್ಮ ತಾಲೂಕು ಆಸ್ಪತ್ರೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷೆ. ಇನ್ನೊಂದು, ಇದರಲ್ಲಿ ಸಾರ್ವಜನಿಕ ಆರೋಗ್ಯ ಸೇವೆ ಪಡೆಯಲು ಆಗುತ್ತಿರುವ ತೊಂದರೆ ಬಗ್ಗೆ ಸರ್ಕಾರವು ಮಾಡಿರುವ ಪರ್ಯಾಯ ವ್ಯವಸ್ಥೆ ಏನು ಅಂತಂದಾಗ ಈ ಉತ್ತರ ನೋಡಿದ ಮೇಲೆ ನಾನು ಅಧಿಕಾರಿಗಳು ಯಾವ ರೀತಿ ವಿಚಾರ ಮಾಡ್ತಾರಪ್ಪ ಅಂತಕ್ಕಂಥ ಒಂದು ಭಾವನೆ ಮೂಡ್ತದೆ ಅಧ್ಯಕ್ಷೆ. ಯಾಕಂದರೆ ಅಲ್ಲಿ ಬರ್ತಕ್ಕಂಥವ್ರು ಬಡವರು, ಅಲ್ಲಿ ಬರ್ತಕ್ಕಂಥವ್ರು ಗರ್ಭಿಣಿಯರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಉತ್ತರ ಪರ್ಯಾಯ ವ್ಯವಸ್ಥೆ ಹೇಳ್ತಾರೆ. ನಿಪ್ಪಾಣಿಲಂತೂ MCH ಇದೆ ಮತ್ತು CM ಸಮುದಾಯ ಆರೋಗ್ಯ ಕೇಂದ್ರ ಇದೆ. ಆದರೆ ನಿಪ್ಪಾಣಿಯಿಂದ 25 ಕಿಲೋಮೀಟರ್ ಅಂತರದಲ್ಲಿ ಚಿಕ್ಕೋಡಿ ತಾಲೂಕು ಆಸ್ಪತ್ರೆ ಇದೆ.
ಸಂಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರ ನಿಪ್ಪಾಣಿಯಿಂದ 21 ಕಿಲೋಮೀಟರ್ ಅಲ್ಲಿ, 35 ಕಿಲೋಮೀಟರ್ ಅಲ್ಲಿ ಹುಕ್ಕೇರಿ ಆಸ್ಪತ್ರೆ ಇದೆ, 39 ಕಿಲೋಮೀಟರ್ ಅಲ್ಲಿ ಎಕ್ಸಂಬ ಆಸ್ಪತ್ರೆ ಇದೆ ಮತ್ತು 44 ಕಿಲೋಮೀಟರ್ ಅಲ್ಲಿ ಕಬ್ಬೂರು ಸಮುದಾಯ ಕೇಂದ್ರ ಇದೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ. ಈ ಉತ್ತರದ ಮತ್ತು ನಾನು ಕೇಳಿರೋ ಪ್ರಶ್ನೆಗೆ ಯಾವುದೂ ಕೂಡ ಸಂಬಂಧ ಇಲ್ಲ. ಪರ್ಯಾಯ ವ್ಯವಸ್ಥೆ ಅಂದಾಗ ನನ್ನ ತಾಲೂಕಿನಲ್ಲಿ ಏನು ಪರ್ಯಾಯ ವ್ಯವಸ್ಥೆ ಇದೆ, ಅದಕ್ಕೆ 10 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದಾವೆ ನನ್ನ ತಾಲೂಕಲ್ಲಿ ಪರಿಸರದಲ್ಲಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಡಾಕ್ಟರ್ಗಳ ಕೊರತೆ, ನರ್ಸ್ಗಳ ಕೊರತೆ ಮತ್ತು ಸ್ಟಾಫ್ ಕೊರತೆ ಇರೋದ್ರಿಂದ ಅದನ್ನು ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ. ಅದನ್ನು ವ್ಯವಸ್ಥಿತವಾಗಿ PSCಗಳನ್ನು ನೀವು ಚೆನ್ನಾಗಿ ಮಾಡಿದರೆ ಈ ಉತ್ತರ ಯಾವ ರೀತಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನನಗೊಂಥರ ಮುಜುಗರ ಆಗ್ತದೆ ಅಧ್ಯಕ್ಷ. ಹಾಗಾಗಿ ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ, ನಮ್ಮಲ್ಲಿರ್ತಕ್ಕಂಥ PSC ಸೆಂಟರ್ಗಳನ್ನು, MCH ಅಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಮೊದಲು ನಿವಾರಣೆ ಮಾಡಿರಿ. ಆಮೇಲೆ ನೀವು ಪ್ರಯಾರಿಟಿ ಬೇಸ್ ಮೇಲೆ ನನ್ನ ನಿಪ್ಪಾಣಿ ತಾಲೂಕಾಗೂ ಕೂಡ 100 ಬೆಡ್ನ ಆಸ್ಪತ್ರೆಯನ್ನು ಮಾಡಿಕೊಡಬೇಕು ಅಂತ ವಿನಂತಿಸ್ತೇನೆ.